ಎಕ್ಸರ್ಸೈಸ್ ಎಷ್ಟು 11.1 ಅದರ ಫಸ್ಟ್ ಕ್ವಶನ್ ಏನೈತಂದ್ರಪ್ಪ ಒಂದು ಕೋನ್ ಕೊಟ್ಟಾನ ಆ ಕೋನದ ಏನು ಕೊಟ್ಟಾನ ಡಯಾಮೀಟರ್ ಕೊಟ್ಟಾನ ಡಯಾಮೀಟರ್ ಅಂದ್ರೆ ವ್ಯಾಸ ಅರ್ಥ ಆಗತ್ತಾ ನೋಡಿ ಈಗ ಒಂದು ಸರ್ಕಲ್ ಐತಂದ್ರ ಸೆಂಟರ್ ಆಫ್ ದ ಸರ್ಕಲ್ ಇಂದ ಹಿಡಿದು ಇಲ್ಲಿ ಮಟ್ಟ ಒಂದು ಲೈನ್ ಹೇಳಿದ್ರೆ ಇದು ರೇಡಿಯಸ್ ಹೌದಾ ಆ ಕಡೆ ಒಂದು ರೇಡಿಯಸ್ ಮತ್ತೆ ಈ ಕಡೆ ಒಂದು ರೇಡಿಯಸ್ ಎರಡು ರೇಡಿಯಸ್ ಕೂಡಿದ್ರೆ ಏನಾಗುತ್ತೆ ಒಂದು ಡಯಾಮೀಟರ್ ಈ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತೈತೆ ಅಂದ್ರೆ ಇಲ್ಲೇ ಮಾಡಿದ್ರೆ ಕೋನಿಂದು ಡಯಾಮೀಟರ್ ಕೊಟ್ಟಾನ ದಟ್ ಇಸ್ ಡಿ ನನಗೆ ಡಿ ಬೇಕಾಗಿಲ್ಲ ನನಗೆ ರೇಡಿಯಸ್ ಬೇಕು ಹಾಗಾದ್ರೆ ಡಯಾಮೀಟರ್ ಏನಿರ್ತೈತೆ ಅಂದ್ರೆ ಡಯಾಮೀಟರ್ ಹಾಫ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ರೇಡಿಯಸ್ ಹಾಗಾದ್ರೆ ಡಯಾಮೀಟರ್ 10.5 ಸೆಂಟಿಮೀಟರ್ ಇರುತ್ತೆ ಅಂದ್ರೆ ರೇಡಿಯಸ್ ಎಷ್ಟಾಗುತ್ತೆ 10.5 ಡಿವೈಡೆಡ್ ಬೈ 2 ಸೆಂಟಿಮೀಟರ್ ಆಗುತ್ತೆ ಅರ್ಥ ಆಗತ್ತಲ್ಲ ಅದರ ಅರ್ಥ ಹಾಗಾದ್ರೆ ಓರೆ ಎತ್ತರ ಕೊಟ್ಟಾನ ಯಾವ ಎತ್ತರ ಓರೆ ಎತ್ತರ ಇದನ್ನ ಸ್ಲ್ಯಾಂಟ್ ರೇಟ್ ಅಂತ ಕರೀತೀವಿ ದಟ್ ಇಸ್ 10 ಸೆಂಟಿಮೀಟರ್ ಈಗ ಫೈಂಡ್ ದ ವ್ಯಾಲ್ಯೂ ಆಫ್ CSN ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವಿಸ್ತೀರ್ಣದೊಳಗೆ ಎರಡು ವಿಸ್ತೀರ್ಣ ಬರ್ತಾವೆ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇನ್ನೊಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಒಂದು CSA ಇನ್ನೊಂದು TSA ಕರ್ವ್ಡ್ ಸರ್ಫೇಸ್ ಏರಿಯಾ ಇನ್ನೊಂದು ಟೋಟಲ್ ಸರ್ಫೇಸ್ ಏರಿಯಾ ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಕೇಳೋಣ ಇದು ಸುತ್ತಮುತ್ತ ಅಷ್ಟೇ ಕೇಳೋಣ ಇದು ಮ್ಯಾಗಿರ್ತದಲ್ಲ ಗೋಪುರ ಈ ಗೋಪುರದ ವಿಸ್ತೀರ್ಣ ಅಷ್ಟೇ ಕೇಳೋಣ ಬಟ್ TSA ಹೆಂಗಾಗಿರ್ತಾಳೆ ಸುತ್ತಮುತ್ತ ಆಗುತ್ತೆ ಮತ್ತೆ ಕೆಳಗಿನ ಭಾಗದ ಅದು TSA ಬಟ್ ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಸುತ್ತಮುತ್ತ ಅಷ್ಟೇ ಫಾರ್ಮುಲಾ ಏನಪ್ಪ CSA ಫಾರ್ಮುಲಾ ಅಂದ್ರೆ CSA pi r l ಈಗ ಪೈ ವ್ಯಾಲ್ಯೂ ಏನು ಕೊಟ್ಟಿಲ್ಲ ಅಂದ್ರೆ ಪೈ ಅನ್ನ ಅಸೈನ್ ಮಾಡಬೇಕು 22 ಡಿವೈಡೆಡ್ ಬೈ 7 ಪೈ ಅನ್ನ 22 ಡಿವೈಡೆಡ್ ಬೈ 7 ಅಂತ ಬರಿಬೇಕು ಮತ್ತೆ ರೇಡಿಯಸ್ ವ್ಯಾಲ್ಯೂ ಗೊತ್ತಿಲ್ಲ ರೇಡಿಯಸ್ ಎಷ್ಟು 10.5 ಡಿವೈಡೆಡ್ ಬೈ 2 ಅರ್ಥ ಆಗುತ್ತೆ ಇದು ರೇಡಿಯಸ್ ಇದೆ ಸ್ಲ್ಯಾಂಟ್ ರೇಟ್ ಎಷ್ಟು ಕೊಟ್ಟಾನೆ ನೋಡ್ರಿ 10 ಅಂದ್ರೆ ಇಂಟು 10 ಮಾಡಿ ಕ್ಯಾನ್ಸಲೇಷನ್ ಏನಾಗುತ್ತೆ ನೋಡ್ರಿ 2 1 ಆರ್ 2 11 ಆರ್ ಎರಡು ಒಂದ್ಲೆ ಎರಡು ಹನ್ನೊಂದಕ್ಕೆ ಕ್ಯಾನ್ಸಲೇಷನ್ ಆಯ್ತು ಮತ್ತೆ 7 ಅಂತ 7 ಆ 7 ಅಂತ 7 10 - 7 ಅಂದ್ರೆ 3 ಉಳಿತೈತಿ ಹಾಗಾದ್ರೆ 3 ಅಂತಂದ್ರೆ 35 ಆಗುತ್ತೆ 7 5 ಆರ್ ಹೌದಲ್ಲ ಇದು ಒಂದು ಸ್ಥಾನ ಅಂತ ಬಿಂದು ಕೊಟ್ರೆ ಈಗ ಎಷ್ಟು ಇರ್ತದೆ 1.5 ಅವಾಗ ಏನಾಗುತ್ತೆ ಏನು ಉಳಿತು ನೋಡ್ರಿ 11 ಇಂಟು 1.5 ಇಂಟು 10 ಅಷ್ಟು ಮಲ್ಟಿಪ್ಲೈ ಮಾಡಿದ್ರೆ 11 ಇಂಟು 15 ಮಾಡಿದ್ರೆ 165 ಇಂಟು 10 ಮಾಡಿದ್ರೆ 1650 ಒಂದು ಸ್ಥಾನ ಅಂತ ಬಿಂದು ಕೊಟ್ರೆ 165 ಆಗುತ್ತೆ ನೋಡ್ರಿ ಯೂನಿಟ್ ಏನಿದೆ ಸೆಂಟಿಮೀಟರ್ ಇದೆಯಲ್ಲ ಇದನ್ನೇ ಬರೀಬೇಕು ಸೆಂಟಿಮೀಟರ್ ಸ್ಕ್ವೇರ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಯಾರು ಗೊತ್ತಾಗಿಲ್ಲ ನೋಡ್ರಿ 11 ಇಂಟು 15 ಎಷ್ಟಪ್ಪ 165 165 ಇಂಟು 10 ಎಷ್ಟು 1650 ಒಂದು ಸ್ಥಾನ ಅಂತ ಬಿಂದು ಕೊಟ್ರೆ 165 ಮುಂದೆ ಸೆಂಟಿಮೀಟರ್ ಅರ್ಥ ಆಗುತ್ತಲ್ಲ ಈ ರೀತಿ ನಾವೇನ್ ಮಾಡಿದ್ವಿ ಅಂದ್ರೆ 11.1 ಎಕ್ಸರ್ಸೈಸ್ ಒಳಗೆ ಎಷ್ಟನೇ ಕ್ವೆಶ್ಚನ್ ಇದೆ ಫಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡಿ ನೆಕ್ಸ್ಟ್ ಯಾವ ಕ್ವೆಶ್ಚನ್ ಸೆಕೆಂಡ್ ಕ್ವೆಶ್ಚನ್ ಅರ್ಥ ಆಗುತ್ತಾ ನೆಕ್ಸ್ಟ್ ಎಷ್ಟನೇ ಕ್ವೆಶ್ಚನ್ ಪಾ ಎರಡನೇ ಕ್ವೆಶ್ಚನ್ ಒಳಗೆ ಒಂದು ಕೋನ್ ಐತಿ ಒಂದು ಶಂಕು ಅದರ ಯಾವ ಎತ್ತರ ಕೊಟ್ಟಾನೆ ಓರೆ ಅಥವಾ ಸ್ಲ್ಯಾಂಟ್ ರೇಟ್ ಕೊಟ್ಟಾನೆ ದಟ್ ಇಸ್ 21 ಮೀಟರ್ ಮತ್ತೆ ಅದರ ಡಯಾಮೀಟರ್ ಕೊಟ್ಟಾನೆ ಡಯಾಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿ ಮಟ್ಟ ಅಥವಾ ವ್ಯಾಸ ಎಷ್ಟು 24 ಮೀಟರ್ ವ್ಯಾಸ ಏನಾದ್ರೂ 24 ಮೀಟರ್ ಆತಂದ್ರ ಅರ್ಧ ಅದರದು ಅಂದ್ರೆ ತ್ರಿಜ್ಯದಲ್ಲ ತ್ರಿಜ್ಯ ಎಷ್ಟಾಗುತ್ತೆ 12 ಮೀಟರ್ ಯಾಕಂದ್ರೆ 24 ಅರ್ಧ ಎಷ್ಟು 12 12 24 ಹೌದಾ ಅಂದ್ರೆ ಇಫ್ ಡಯಾಮೀಟರ್ ಇಸ್ 24 ಮೀಟರ್ ದೆನ್ ರೇಡಿಯಸ್ ಇಸ್ 12 ಮೀಟರ್ ಅರ್ಥ ಆಗುತ್ತಾ ಈಗ ಅದರ ಆಫ್ ಮಾಡಿ ರೇಡಿಯಸ್ ಫೈಂಡ್ ಔಟ್ ಮಾಡಿವಿ ಎಲ್ಲ ಗೊತ್ತಿತ್ತು TSA ಫೈಂಡ್ ಔಟ್ ಮಾಡಬೇಕು TSA ಫಾರ್ಮುಲಾ ಏನಪ್ಪ TSA pi r ಬ್ರಾಕೆಟ್ r plus l ಇದು TSA ಫಾರ್ಮುಲಾ ಇದೆ ಹಾಗಾದ್ರೆ TSA pi r bracket of r plus l ಒಳಗ ಗಿವನ್ ವ್ಯಾಲ್ಯೂಸ್ ಅನ್ನು ಹಾಕಬೇಕು pi ಅಂದ್ರೆ ಏನು ಮಾಡಬೇಕು 22 ಡಿವೈಡೆಡ್ ಬೈ 7 ರೇಡಿಯಸ್ ಎಷ್ಟಪ್ಪ 12 ಮೀಟರ್ ಅಂದ್ರೆ ಇಂಟು 12 ಬರೀಬೇಕು ಬ್ರಾಕೆಟ್ ಆಫ್ r plus l r ಅಂದ್ರೆ ಎಷ್ಟು 12 ಅಲ್ಲ 12 plus l ಅಂದ್ರೆ 21 ನೆಕ್ಸ್ಟ್ 22 into 12 into 12 plus 21 ಎಷ್ಟಾಗುತ್ತೆ 33 ಆಗಲ್ಲ 33 divided by 7 ಹೌದಾ ಇವನು ಅಷ್ಟು ಮಲ್ಟಿಪ್ಲೈ ಮಾಡಬೇಕು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಹೇಳ್ರಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ಇರುತ್ತೆ 8712 ಡಿವೈಡೆಡ್ ಬೈ ಎಷ್ಟು 7 ಈಗ ಹಿಂದೆ ಆನ್ಸರ್ ನೋಡಿದ್ರೆ ಹಿಂದೆ ಆನ್ಸರ್ ಏನೈತಿ ಡೆಸಿಮಲ್ಸ್ ಒಳಗೆ ಆನ್ಸರ್ ತರಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಡಿವೈಡ್ ಮಾಡಬೇಕು ಯಾವ ರೀತಿ 7 ಹೊರಗೆ ಹಚ್ಬೇಕಾ 8712 ಒಳಗಡೆ ಹಾಕಿ ಭಾಗಾಕಾರ ಮಾಡಬೇಕು 7 ಒಂದೇ 7 8 7 ಕಳೆದ್ರೆ ಎಷ್ಟು 1 ನೆಕ್ಸ್ಟ್ 7 ನೆಕ್ಸ್ಟ್
7 ಎರಡೇ 14 ಎಷ್ಟು ಉಳಿತಪ್ಪ 3 ಮತ್ತೆ 1 7 4 ಎಷ್ಟು 28 ಎಷ್ಟು ಉಳಿತು 3 ಅಲ್ಲ ನೆಕ್ಸ್ಟ್ 2 7 4 ಅಗೇನ್ ಎಷ್ಟು 28 ಎಷ್ಟು ಉಳಿತು 32 28 ಕಳಿ 4 ಉಳಿತು ಎಷ್ಟು ಉಳಿತಪ್ಪ 4 ಪಾಯಿಂಟ್ ಕೊಟ್ಟು 0 ಉಳಿಸ್ಕೊ 7 5 ಎಷ್ಟು 35 ಮತ್ತೆ 5 ಉಳಿತು 0 7 5 ಎಷ್ಟು 35 7 6 ನಾನು ಬರ್ತಲ್ಲ 7 6 42 7 7 ಬರ್ತದೆ 7 7 ಎಷ್ಟು 49 ಒಂದು ಅಂದ್ರೆ ಆನ್ಸರ್ ಎಷ್ಟು ಡೆಸಿಮಲ್ ಒಳಗೆ ಕನ್ವರ್ಟ್ ಮಾಡಿದ್ರೆ 1244 ಪಾಯಿಂಟ್ ಎಷ್ಟು 5 ಮತ್ತೆ 7 ಮುಂದೆ ಜಾಸ್ತಿ ಸೆಂಟಿಮೀಟರ್ ಸರ್ ಮೀಟರ್ ಇದಲ್ಲ ಮೀಟರ್ ಇದ್ರೆ ಬರೀಬೇಕು ಮೀಟರ್ ಸ್ಕ್ವೇರ್ ಅಂತ ಮಾಡ್ಬೇಕು ಆನ್ಸರ್ ಬರೀಬೇಕು ಚೆಕ್ ಮಾಡಿ ಆನ್ಸರ್ ಕರೆಕ್ಟ್ ಇದೆ ಥರ್ಡ್ ಕ್ವಶನ್ ಒಳಗೆ ಏನು ಬರ್ತೈತೆ ಒಂದು ಶಂಕು ಬರ್ತೈತೆ ದಟ್ ಇಸ್ ಗೋನ್ ಅದರ ಆಲ್ರೆಡಿ ಏನು ಕೊಟ್ಟಾನ ಅಂದ್ರೆ CSA ಕರ್ಡ್ ಸರ್ಫೇಸ್ ಏರಿಯಾ ಎಷ್ಟು 308 ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಏನು ಕೊಟ್ಟಾನ ಅಂದ್ರೆ ಸ್ಲಾಂಟ್ ರೇಟ್ ಕೊಟ್ಟಾನ ಸ್ಲಾಂಟ್ ರೇಟ್ ಎಷ್ಟು ಐತಿ 14 ಸೆಂಟಿಮೀಟರ್ ಮತ್ತೆ ಏನು ಕೇಳಂದ್ರೆ ಎರಡು ಕೇಳೋಣ ಒಂದು ರೇಡಿಯಸ್ ಕೇಳೋಣ ಇನ್ನೊಂದು TSA ಕೇಳೋಣ ರೇಡಿಯಸ್ ಅನ್ನ ಕಂಡುಹಿಡಿ ಮತ್ತೆ ಟೋಟಲ್ ಸರ್ಫೇಸ್ ಏರಿಯಾ ಅನ್ನ ಕಂಡುಹಿಡಿ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಬೈ ಯೂಸಿಂಗ್ CSA ಫಾರ್ಮುಲಾ ಏನಂತ CSA is equal to pi r l ಹೌದಾ CSA ಫಾರ್ಮುಲಾ pi r l ಹಾಗಾದ್ರೆ ನಾವು CSA ವ್ಯಾಲ್ಯೂ ಆಲ್ರೆಡಿ ನಮಗೆ ಗೊತ್ತಿದೆ ಎಷ್ಟು 308 ಹೌದನಲ್ಲ CSA ವ್ಯಾಲ್ಯೂ ಗೊತ್ತಿದೆ ದಟ್ ಇಸ್ 308 ಮತ್ತೆ pi ವ್ಯಾಲ್ಯೂ ಗೊತ್ತಿದೆ ನಮಗೆ 22/7 ರೇಡಿಯಸ್ ಗೊತ್ತಿಲ್ಲ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು r ಗೆ r ಬರೀಲಿ ಬಟ್ ಎಲ್ಲಿ ಗೊತ್ತಿದೆ ಎಲ್ಲಿ ಎಷ್ಟು 14 ನೋಡ್ರಿ ನಾವೇ ಮಾಡಾಕಂದ್ರೆ ರೇಡಿಯಸ್ ಫೈಂಡ್ ಔಟ್ ಮಾಡಾತೀವಿ ರೇಡಿಯಸ್ ಯಾವ ರೀತಿ ಫೈಂಡ್ ಔಟ್ ಮಾಡಾತೀವಿ CSA is equal to ಏನು ಸೂತ್ರ ಐತಿ pi r l CSA ಆಲ್ರೆಡಿ ಗೊತ್ತಿದೆ ಎಷ್ಟು 308 is equal to pi ಅಂದ್ರೆ ಎಷ್ಟು 22/7 into ರೇಡಿಯಸ್ l ಅಂದ್ರೆ 14 l ಅಂದ್ರೆ 14 ಈಗ ಏನು ಮಾಡಬೇಕಪ್ಪ ಇದನ್ನ ಸಾಲ್ವ್ ಮಾಡಬೇಕು l ಫೈಂಡ್ ಔಟ್ ಮಾಡಬೇಕು ಇದನ್ನ ಸಾಲ್ವ್ ಮಾಡಬೇಕು 7 1 7 2 7 1 7 14 ಹೋಗುತ್ತಾ ನೆಕ್ಸ್ಟ್ 308 ಆ ಕಡೆ ಇರುವಂತ ಇಂಟು 22 ಕೆಳಗೆ ಬರ್ತದೆ ಡಿವೈಡೆಡ್ ಬೈ 22 ಆ ಕಡೆ ಮೇಲೆ ಇರುವಂತ ಎರಡು ಕಡೆ ಏನು ಬರ್ತದೆ ಕೆಳಗೆ ಬರ್ತದೆ ಆ ಕಡೆ ಒಂದು ಏನು ಬರ್ತದೆ ಆ ನೋಡ್ರಿ ಆರ್ ಕಡೆ ಯಾರಿದ್ದ ಒಂದು 22 ಇದ್ದ ಒಂದು 2 ಇದ್ದ ಅವರಿಬ್ರು ಮ್ಯಾಗ ಇದ್ರು ಇಂಟು 22 ಡಿವೈಡೆಡ್ ಬೈ 22 ಇಂಟು 2 ಏನಾಯ್ತು ಡಿವೈಡೆಡ್ ಬೈ 2 ಆ ಕಡೆ ಬರೀ ಏನು ಉಳಿತು ಆರ್ ಈಗ ಏನು ಮಾಡೋಣ ಕ್ಯಾನ್ಸಲೇಷನ್ ಮಾಡೋಣ 2 1 2 ನ 2 1 2 1 ಉಳಿತು 2 5 10 2 4 8 ಅವಾಗ r is equal to 154 divided by 22 ಬಂತು ಅಂದ್ರೆ 22 ಮಗೆ 154 ಐತೆ ಇಲ್ಲ ಅಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಅನ್ನು ಕ್ಯಾನ್ಸಲೇಷನ್ ಮಾಡಬಹುದು ಗೊತ್ತಾಗುತ್ತೆ 22 ಮಗೆ ಎಷ್ಟು ಇಲ್ಲ 54 ಐತೆ ಅಂತ ಹೇಳಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಕ್ಯಾನ್ಸಲ್ ಮಾಡೋಣ 2 11 22 2 7 14 1 ಉಳಿತು 2 7 14 r is equal to 77 by 11 11 11 r is equal to ಎಷ್ಟು ಸೆಂಟಿಮೀಟರ್ 7 ಸೆಂಟಿಮೀಟರ್ ರೇಡಿಯಸ್ 7 ಸೆಂಟಿಮೀಟರ್ ಆನ್ಸರ್ ಕರೆಕ್ಟ್ ಐತೆ ಎಷ್ಟು ಈಗ ರೇಡಿಯಸ್ ಸಿಕ್ಕಿದೆ ಈಗ ಆ ರೇಡಿಯಸ್ ಇಂದ ನೀವು ಏನು ಫೈಂಡ್ ಔಟ್ ಮಾಡಬೇಕು TSA ಫಾರ್ಮುಲಾ ಏನು pi r ಬ್ರಾಕೆಟ್ ಆಫ್ ಈ ಫಾರ್ಮುಲಾ ಯೂಸ್ ಮಾಡಿ ನೋಡಿ ಇಲ್ಲಿ ರೇಡಿಯಸ್ ಫೈಂಡ್ ಔಟ್ ಮಾಡ್ತೀನಿ ನಮ್ಮ ಅರ್ಥ ಆಗೈತಲ್ಲ ಅಕಸ್ಮಾತ್ ಅರ್ಥ ಆಗಿಲ್ಲ ಮತ್ತೆ ರಿಪೀಟ್ ಮಾಡ್ತೀನಿ TSA is equal to pi ವ್ಯಾಲ್ಯೂ ಎಷ್ಟು ಬಂತು 22 divided by 7 ರೇಡಿಯಸ್ 7 ಬ್ರಾಕೆಟ್ ಆಫ್ 7 ಪ್ಲಸ್ 14 ಅಲ್ಲ ರೇಡಿಯಸ್ 7 ಎಲ್ಲ ಅಂದ್ರೆ 14 7 7 ಏನಾಗ್ತದೆ ಕ್ಯಾನ್ಸಲ್ TSA is equal to 22 into 14 plus 7 ಎಷ್ಟು 21 TSA is equal to ಎಷ್ಟು ಆಗ್ತಿದೆ 462 ಇನ್ನು ಆನ್ಸರ್ ಚೆಕ್ ಮಾಡಿ ಕರೆಕ್ಟ್ ಇದೆ 462 ಸೆಂಟಿಮೀಟರ್ ಸ್ಕ್ವೇರ್ ಇದೇನಿದೆ TSA 462 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು TSA ರೇಡಿಯಸ್ 7 ಸೆಂಟಿಮೀಟರ್ ಅರ್ಥ ಆಗುತ್ತಾ ಬರ್ಕೊಳ್ಳಿ ಎಕ್ಸರ್ಸೈಸ್ 11.1 ಒಳಗೆ ಎಷ್ಟು ಕ್ವೆಶ್ಚನ್ ಇದೆ 4th ಕ್ವೆಶ್ಚನ್ ಅದರೊಳಗೆ ಮಾಡೋಣ ಒಂದು ಟೆಂಟ್ ಇದ್ದು ಹೈಟ್ ಕೊಟ್ಟಾನ ಎಷ್ಟು 10 ಮೀಟರ್ 10 ಮೀಟರ್ ಹೈ ಇರ್ತದೆ ಟೆಂಟ್ ಮತ್ತು ಅದರದ ಟೆಂಟ್ ಐತಲ್ಲ ಅದರದ್ದು ಸರ್ಕ್ಯುಲರ್ ಶೇಪ್ ಕೆಳಗೆ ಇರ್ತದಲ್ಲ ಅದರದ್ದು ರೇಡಿಯಸ್ ಕೊಟ್ಟಾನ ಎಷ್ಟು 24 ಮೀಟರ್ ರೇಡಿಯಸ್ ಕೊಟ್ಟಾನ 24 ಮೀಟರ್ ಅಂತೇಳಿ ಹೈಟ್ ಕೊಟ್ಟಾನ ದಟ್ ಇಸ್ 10 ಮೀಟರ್ ಅಂತೇಳಿ ಮತ್ತು ಆ ಟೆಂಟಿಂದ ಏನು ಕೇಳೋಣ ಸ್ಲ್ಯಾಂಟ್ ಹೈಟ್ ಕೇಳೋಣ ಎಲ್ಲಿ ಸ್ಕೂಟಿಯ ಮಾರ್ಕ್ ಕ್ವಶನ್ ಅಂದ್ರೆ ಯಾವ ತರ ಕೇಳೋಣ ಓರೆ ತರ ಮತ್ತೆ ಇನ್ನೊಂದು
ಟೆಂಟ್ಗೆ ಎಷ್ಟು ಟೋಟಲ್ ಕಾಸ್ಟ್ ಎಷ್ಟು ಬಿದ್ದೈತಿ ಅದನ್ನ ಮೆಜರ್ಮೆಂಟ್ ಮಾಡಕ್ಕೆ ಏನು ಕೊಡ್ತಾರೆ ಒಂದು ಹಿಂಟ್ ಕೊಟ್ಟ ನೀನು ಟೆಂಟಿನ ಏನು ಅರಿವಿದಲ್ಲ ಅದ್ರದ್ದು 1 ಮೀಟರ್ ಸ್ಕ್ವೇರ್ಗೆ 70 ರೂಪಾಯಿ ಅಂತ ಅಂದ್ರೆ ಟೋಟಲ್ ಅರ್ಜಿಗೆ ಎಷ್ಟು ಖರ್ಚಾಗುತ್ತೆ ದಟ್ ಇಸ್ ಟೋಟಲ್ ಕಾಸ್ಟ್ ಅನ್ನು ಕಂಡುಹಿಡಿಬೇಕು 1 ಮೀಟರ್ ಸ್ಕ್ವೇರ್ಗೆ 70 ರೂಪಾಯಿ ಅಂದ್ರೆ ಟೋಟಲ್ ಟೆಂಟಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು ಫಸ್ಟ್ ಏನು ಮಾಡೋಣ ಅಂದ್ರೆ ಫಸ್ಟ್ ಮೇನ್ ಕಂಡುಹಿಡಿಯೋದು ದಟ್ ಇಸ್ ಎಲ್ ಫೈಂಡ್ ಔಟ್ ಮಾಡುವಂತ ಒಂದು ಫಾರ್ಮುಲಾ ಇದೆ ದಟ್ ಈಸ್ L square is equal to h square plus r square. ಇದನ್ನ ಇಂಟ್ರೊಡಕ್ಷನ್ ಒಳಗೆ ಹೇಳಿದ್ದೆ ದ ರಿಲೇಶನ್ಶಿಪ್ ಬಿಟ್ವೀನ್ L H ಮತ್ತು R L ಮತ್ತು H ಮತ್ತು R ಗಳ ನಡುವಿನ ಸಂಬಂಧ ಅಂತ ಹೇಳಿ ಇಂಟ್ರೊಡಕ್ಷನ್ ಒಳಗೆ ನಾನು ಆಲ್ರೆಡಿ ಮಾಡೀನಿ ಹೇಳಿನಿ ಆ ಫಾರ್ಮುಲಾ ಏನಿದೆ L square is equal to h square plus r square ಅಂದ್ರೆ ಏನೇನು ಗಿವನ್ ವ್ಯಾಲ್ಯೂಸ್ ಅದ ಬರ್ಕೋರಿ L square h ಅಂದ್ರೆ ಎಷ್ಟಪ್ಪ 10 ಮೇಲೆ whole square ರೇಡಿಯಸ್ ಎಷ್ಟು 24 ಅದರ ಮೇಲೆ r square whole square L square is equal to 10 square is 100 plus 24 square is 500 76 ಆಗುತ್ತೆ ಅಂತ ಚೆಕ್ ಮಾಡ್ರಿ 24 ಸ್ಕ್ವೇರ್ ಎಷ್ಟಾಗುತ್ತೆ ಹಾಗಾದ್ರೆ 24 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬಂತು 500 and ಎಷ್ಟು 76 ನೆಕ್ಸ್ಟ್ ಏನು ಮಾಡಪ್ಪ L square is equal to 100 plus 576 ಎಷ್ಟಾಗುತ್ತೆ 676 ನೆಕ್ಸ್ಟ್ ಏನು ಮಾಡಬೇಕು ನಿಮ್ಗೆ L square ಬೇಕಾಗಿಲ್ಲ L ಬೇಕಪ್ಪ L ಬೇಕಂದ್ರೆ ಏನು ಮಾಡಬೇಕು ನೋಡಿ ಈ ಸ್ಕ್ವೇರ್ ಗೆ ದಾಖಲೆ ಮಾಡಿಸಬೇಕು ಸ್ಕ್ವೇರ್ ಗೆ ದಾಖಲೆ ಅಂದ್ರೆ ಏನಾಗುತ್ತೆ √676 ಹೇಳಿ 676 ರ ವರ್ಗಮೂಲ ಎಷ್ಟು 26 ಯೂನಿಟ್ ಎಲ್ಲಿದೆ ಮೀಟರ್ ಹಾಗಾದ್ರೆ ಓರೆ ಎತ್ತರ ಎಷ್ಟಪ್ಪ 26 ಓರೆ ಎತ್ತರ ಎಷ್ಟು 26 ಮೀಟರ್ ಈಗ ನೆಕ್ಸ್ಟ್ ನಮಗೆ ಏನು ಕೇಳೋಣ ಟೆಂಟ್ ಅನ್ನು ಹಾಕಲು ಬೇಕಾದಂತ ಖರ್ಚು ಟೆಂಟ್ ಹಾಕಲು ಬೇಕಾದಂತ ಖರ್ಚು ಕಂಡುಹಿಡಿಯಬೇಕಂದ್ರೆ ಮೊದಲು ಅರಿವು ಎಷ್ಟು ಹೋಗಿದೆ ಅಂತ ಕಂಡುಹಿಡಿಯಬೇಕು ಹಾಗಾದ್ರೆ ಟೆಂಟ್ ಅನ್ನು ಹಾಕಕ್ಕೆ ಅರಿವು ಎಲ್ಲಿರ್ತೈತಿ ಸುತ್ತಮುತ್ತ ಅಷ್ಟೇ ಇರ್ತೈತಿ ಕೆಳಗೇನು ಇರಂಗಿಲ್ಲ ಅರಿವು ಖರ್ಚು ಇರಂಗಿಲ್ಲ ಯಾಕೆ ಕೆಳಗೇನು ಇರ್ತೈತಿ ನೆಲ ಇರ್ತೈತಿ ಹಾಗಾದ್ರೆ ಸುತ್ತಮುತ್ತ ಅಷ್ಟು ಅರಿವು ಐತಂದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು CSC ಫೈಂಡ್ ಔಟ್ ಮಾಡಬೇಕು ಯಾಕೆ TSC ಫಾರ್ಮುಲಾ ಹಾಕ್ಬಾರ್ದು TSC ಅಂದ್ರೆ ಏನು ಸುತ್ತಮುತ್ತ ಬರ್ತೈತಿ ಮತ್ತೆ ಕೆಳಗೊಂದು ಬರ್ತೈತಿ ಅದಕ್ಕೆ ನಾವು ನೋಡಿಲ್ಲ ಇದು ನಾವು ಕೈ ಉಪಯೋಗಿಸಿ ಬರೀಬೇಕು ಇಲ್ಲಿ ನಿಮ್ಗೆ ಎರಡು ಚಾಯ್ಸ್ ಇದಾವೆ ಒಂದು CSC ನು ಫೈಂಡ್ ಔಟ್ ಮಾಡ್ಬೋದು ನೀವು TSC ನು ಫೈಂಡ್ ಔಟ್ ಮಾಡ್ಬೋದು ಬಟ್ ಕಾಮನ್ ಸೆನ್ಸ್ ಏನು ಹೇಳ್ತಾ ಟೆಂಟ್ ಹಾಕುವಾಗ ಸುತ್ತಮುತ್ತ ಅಷ್ಟು ಅರಿವು ಇರ್ತೈತಿ ಕೆಳಗೇನು ಇರಂಗಿಲ್ಲ ಅರಿವು ಇರಂಗಿಲ್ಲ ಅದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ CSC ವ್ಯಾಲ್ಯೂ ಹಾಕ್ತೇನೆ CSC ಫಾರ್ಮುಲಾ ಏನಪ್ಪ ಪೈ R L ಅಂದ್ರೆ CSC is equal to ಪೈ ವ್ಯಾಲ್ಯೂ ಎಷ್ಟು 22 divided by 7 ರೇಡಿಯಸ್ 24 ಸ್ಲ್ಯಾಮ್ ರೇಟ್ ಕೊಟ್ಟಾನ 10 ಹೌದಾ ಕ್ಯಾನ್ಸಲೇಷನ್ ಆಗುತ್ತಾ 7 ಇಲ್ಲಿ ಯಾವ ಕ್ಯಾನ್ಸಲೇಷನ್ ಆಗಲ್ಲ ಅಷ್ಟು ಮಲ್ಟಿಪ್ಲೈ ಮಾಡಿ 22 into 24 ಎಷ್ಟಾಗುತ್ತಪ್ಪ 48 528 ಒಂದು 0 ಡಿವೈಡೆಡ್ ಬೈ 7 5280 ಡಿವೈಡೆಡ್ ಬೈ 7 L ವ್ಯಾಲ್ಯೂ 10 ಅಲ್ಲ L ವ್ಯಾಲ್ಯೂ ಎಷ್ಟು 26 26 ಮಾಡಿ ಮಲ್ಟಿಪ್ಲೈ ಮಾಡಿ ಎಷ್ಟು ಆಗುತ್ತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಾ ಬರ್ತೇನೆ ನೋಡ್ರಿ 22 into 24 into 26 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಪ್ಪ ಅದು 13728 ಡಿವೈಡೆಡ್ ಬೈ ಎಷ್ಟು 7 ಅದು ಯೂನಿಟ್ ಏನು ಹೇಳ್ರಿ ಮೀಟರ್ ಅಲ್ಲ ಮೀಟರ್ ಇದನ್ನೇ ಬರೀಬೇಕು ಮೀಟರ್ ಸ್ಕ್ವೇರ್ ಅಂದ್ರೆ ನಾವು CSC ಅನ್ನು ಈ ರೀತಿ ಫೈಂಡ್ ಔಟ್ ಮಾಡಿದ್ರೆ ಇದು ಏನಂದ್ರೆ ಈ ಟೆಂಟ್ ಅನ್ನು ಹಾಕಕ್ಕೆ ಯೂಸ್ ಆದಂತ ಬಟ್ಟೆ ಇಷ್ಟು ಬಟ್ಟೆ ಏನಾಗೈತಿ ವೇಸ್ಟ್ ಆಗಿದೆ ಇಷ್ಟು ಬಟ್ಟೆ ಯೂಸ್ ಆಗಿದೆ ಹಾಗಾದ್ರೆ 1 ಮೀಟರ್ ಸ್ಕ್ವೇರ್ ಕಾಸ್ಟ್ ಎಷ್ಟು 70 1 ಮೀಟರ್ ಸ್ಕ್ವೇರ್ 70 ರೂಪಾಯಿ ಅಂದ್ರೆ ನಮ್ಮ ಕಡೆ ಇಷ್ಟು ಮೀಟರ್ ಸ್ಕ್ವೇರ್ ಟೆಂಟ್ ಹಾಕಕ್ಕೆ ಹೋಗೈತೆ ಅಂದ್ರೆ ರೊಕ್ಕ ಕಂಡುಹಿಡಿಬೇಕು ರೊಕ್ಕ ಹೆಂಗೆ ಕಂಡುಹಿಡಿತೀರಿ ನಿಮ್ಗೆ ಮೆಜರ್ಮೆಂಟ್ ಕೊಡೋಣ 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ 70 ರೂಪಾಯಿ ಆದ್ರೆ ನಮ್ಮ ಕಡೆ ಎಷ್ಟು ಮೀಟರ್ ಸ್ಕ್ವೇರ್ ಐತಿ 13728 ಡಿವೈಡೆಡ್ ಬೈ 7 ಇಷ್ಟು ಮೀಟರ್ ಸ್ಕ್ವೇರ್ ಐತಾ ನಮಗೆ ಅದು ಎಷ್ಟು ರೊಕ್ಕ ಬರ್ತಾ ಕಂಡುಹಿಡಿಬೇಕು ಅದಕ್ಕೆ ನಾವು ಯಾವ ರೀತಿ ಹೇಳ್ತೀವಿ x ಅಂತ ಹೇಳ್ತೀವಿ ಎಷ್ಟು ರೂಪಾಯಿ x ರೂಪಾಯಿ ಈ ರೀತಿ ಇದ್ದಾಗ ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡ್ರಿ 1 ಮೀಟರ್ ಸ್ಕ್ವೇರ್ಗೆ 70 ರೂಪಾಯಿ ಆದಾಗ 13728 ಡಿವೈಡೆಡ್ ಬೈ 7 ಮೀಟರ್ ಸ್ಕ್ವೇರ್ ಅದಕ್ಕೆ x ರೂಪಾಯಿ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು ಅಷ್ಟೇ ಏನಾಗುತ್ತೆ x ಒಂದಾ x ಒಂದೇ x ಮತ್ತೆ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ 13728 ಡಿವೈಡೆಡ್ ಬೈ 7 ಇಂಟು 70 ಅಲ್ಲ ಇಂಟು 70 ಅವಾಗ ಏನಾಗುತ್ತೆ 7 ಒಂದೇ 7 10 ಏನಾಗುತ್ತೆ ಕ್ಯಾನ್ಸಲೇಷನ್ ಆಗುತ್ತಾ ಉಳಿದ ಎಷ್ಟು 13728 ಇಂಟು 10 ಅಂದ್ರೆ ಒಂದು ಪೂಜೆ ಎಷ್ಟು ಮಾಡಬೇಕು ಆಗ ಎಷ್ಟು 13728 ಒಂದು ಪೂಜೆ ಆಗುತ್ತೆ ಆಗ ಬಿಡಿ 10 100 1000 2000 ಲಕ್ಷ ಎಷ್ಟು ಲಕ್ಷದ 1 ಲಕ್ಷದ 37280 ರೂಪಾಯಿ ಇಷ್ಟು ರೊಕ್ಕ ಏನಾಗಿದೆ ಅಂದ್ರೆ ಈ ಟೆಂಟ್ ಹಾಕಕ್ಕೆ ಏನಾಗಿದೆ ಖರ್ಚಾಗಿದೆ ಆನ್ಸರ್ ಚೆಕ್ ಮಾಡ್ರಿ ಕರೆಕ್ಟ್ ಐತಾ